ನಿಮ್ಗೊಂದು ಸಣ್ಣ ಪ್ರಶ್ನೆ, ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಅನ್ನ ಹೇಗೆ ಗುರುತಿಸ್ತೀರಾ? ಅವರು ಎಷ್ಟು ಬಾರಿ ಗೆದ್ದಿದ್ದಾನೆ ಅಂತ ನೋಡಿನಾ, ಅಥವಾ ಎಷ್ಟು ಬಾರಿ ಬಿದ್ದು ಮತ್ತೆ ಎದ್ದು ಗೆದ್ದಿದ್ದಾನೆ ಅನ್ನೋದನ್ನ ನೋಡಿನಾ? ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ಬಿಸ್ನೆಸ್ ನಲ್ಲಿ ಕುಸಿತ ಇದ್ದೇ ಇರುತ್ತೆ, ನಷ್ಟ ಬಂದೇ ಬರುತ್ತೆ, ತೊಂದರೆ ಬಂದೇ ಬರುತ್ತೆ. ಆದರೆ ವಿಜೇತರಿಗೆ ಒಂದು ವಿಶೇಷ ಗುಣ ಇರುತ್ತೆ, ಅವರು ಮತ್ತೆ ಎದ್ದು ನಿಲ್ತಾರೆ. ಅದಕ್ಕಾಗಿಯೇ ಲಾರ್ಡ್ ಸೋಮನಾಥ ಕೇವಲ ದೇವರಂತ ನೋಡಬೇಡಿ, ಅವರು ಪುನರ್ನಿರ್ಮಾಣ, ಸಹನೆ, ಅಚಲ ವಿಶ್ವಾಸ ಮತ್ತು ಸೋಲನ್ನ ವಿಜಯವಾಗಿ ಪರಿವರ್ತಿಸುವ ಶಕ್ತಿಯ ಪ್ರತೀಕ. ಅದೇ ಲಾರ್ಡ್ ಸೋಮನಾಥ್ ಮೈಂಡ್ ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಾವು ಲಾರ್ಡ್ ಸೋಮನಾಥರಿಂದ ಕಲಿಯಬೇಕಾದ 5 ಅಂಶಗಳಿವು. ನಂಬರ್ 1, ನೆವರ್ ಲೆಟ್ ಒನ್ ಫೈಲ್ಯೂರ್ ಡಿಫೈನ್ ಯು. ಒಂದು ನಷ್ಟ ನಿಮ್ಮ ಸೋಲಲ್ಲ, ನಿಮ್ಮ ಭವಿಷ್ಯ ಅಲ್ಲ. ಬಹಳಷ್ಟು ಜನ ಒಮ್ಮೆ ಸೋತ ನಂತರ ಮತ್ತೆ ಪ್ರಯತ್ನ ಮಾಡೋದಿಲ್ಲ, ಆದರೆ ದೊಡ್ಡ ಲೀಡರ್ಸ್ ಮತ್ತೆ ಆರಂಭಿಸ್ತಾರೆ. ನಂಬರ್ 2, ರೀಬಿಲ್ಡ್ ಬೆಟರ್ ದನ್ ಬಿಫೋರ್. ಮತ್ತೆ ಆರಂಭಿಸೋದು, ಮತ್ತೆ ನಿರ್ಮಿಸೋದು ಅಂದ್ರೆ ಹಳೆಯದನ್ನೇ ಮತ್ತೆ ಕಟ್ಟೋದಲ್ಲ, ಈ ಬಾರಿ ಇನ್ನಷ್ಟು ಬಲವಾಗಿ ನಿರ್ಮಿಸೋದು. ನಂಬರ್ 3, ಯುವರ್ ಮೈಂಡ್ ಈಸ್ ಸ್ಟ್ರಾಂಗರ್ ದೆನ್ ಎನಿ ಕ್ರೈಸಿಸ್. ಸಂಕಷ್ಟ ನಿನ್ನ ಕಂಪನಿಯನ್ನ ಮಾತ್ರ ಪರೀಕ್ಷೆ ಮಾಡೋದಿಲ್ಲ, ಮೊದಲು ನಿನ್ನ ಮನಸ್ಸನ್ನ ಪರೀಕ್ಷೆ ಮಾಡುತ್ತೆ. ಮನಸ್ಸು ಮುರಿದ್ರೆ ಬಿಸ್ನೆಸ್ ಕೂಡ ಮುರಿಯುತ್ತೆ. ಮನಸ್ಸು ಎದ್ದು ನಿಂತ್ರೆ ಮತ್ತೆ ಬಿಸ್ನೆಸ್ ಎದ್ದು ನಿಲ್ಲುತ್ತೆ. 4, ಲೆಜಸಿ ಈಸ್ ಬಿಲ್ಟ್ ಥ್ರೂ ಪರ್ಸಿಸ್ಟೆನ್ಸ್. ಮೊದಲ ಯತ್ನದಲ್ಲೇ ಗೆದ್ರೆ ಫೇಮಸ್ ಆಗಬಹುದು, ಆದ್ರೆ ನಿರಂತರ ಹೋರಾಟ ಮಾಡಿ ಗೆದ್ರೆ ಇತಿಹಾಸ ಆಗುತ್ತೆ. ನಂಬರ್ 5, ಎವ್ರಿ ಕಮ್ಬ್ಯಾಕ್ ಬಿಗಿನ್ಸ್ ವಿತ್ ಒನ್ ಡಿಸಿಷನ್. ನಾನು ಮತ್ತೆ ಆರಂಭಿಸ್ತೇನೆ ಅನ್ನುವ ನಿರ್ಧಾರದಿಂದ ಕಮ್ಬ್ಯಾಕ್ ನ ಮೊದಲ ಹೆಜ್ಜೆ ಆರಂಭ ಆಗುತ್ತೆ. ನಿನ್ನ ಧೈರ್ಯವೇ ನಿನ್ನ ಭವಿಷ್ಯವನ್ನ ಕಾಪಾಡುತ್ತೆ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಸ್ಟೀವ್ ಜಾಬ್ಸ್ ತಾನು ಸ್ಥಾಪಿಸಿದ ಕಂಪನಿಯಿಂದಲೇ ಹೊರಗಡೆ ಬರಬೇಕಾಯಿತು. ಬಹಳಷ್ಟು ಜನ ಅಲ್ಲಿಯೇ ನಿಂತು ಬಿಡ್ತಾ ಇದ್ರು, ಆದ್ರೆ ಸ್ಟೀವ್ ಮತ್ತೆ ಬಂದ್ರು, ಹಿಂದಿಗಿಂತಲೂ ಸ್ಟ್ರಾಂಗ್ ಆಗಿ ಬಂದ್ರು. ಅದರ ಫಲಿತಾಂಶವೇ ಆಪಲ್ ವಿಶ್ವದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಗಮನದಲ್ಲಿಟ್ಕೊಳ್ಳಿ, ಕೆಳಗಡೆ ಬೀಳೋದು ಸೋಲಲ್ಲ, ಮತ್ತೆ ಎದ್ದು ನಿಲ್ಲದೆ ಇರೋದೇ ನಿಜವಾದ ಸೋಲು. ಲಾರ್ಡ್ ಸೋಮನಾಥ ನಮಗೆ ಕಲಿಸುವ ಅತಿ ದೊಡ್ಡ ಪಾಠ ಏನು ಗೊತ್ತಾ? ನಿನ್ನ ಬಿಸ್ನೆಸ್ ಕುಸಿಯಬಹುದು, ಆದರೆ ನಿನ್ನ ಧೈರ್ಯ ಕುಸಿಯಬಾರದು. ಯಾಕಂದ್ರೆ ಪ್ರಪಂಚ ನೆನ್ಪಿಟ್ಕೊಳ್ಳೋದು ಎಂದಿಗೂ ಸೋಲದ ವ್ಯಕ್ತಿಯನ್ನ ಅಲ್ಲ, ಪ್ರತಿ ಸೋಲಿನ ನಂತರ ಮತ್ತೆ ಎದ್ದು ನಿಂತ ವ್ಯಕ್ತಿಯನ್ನ. ಅದೇ ಲಾರ್ಡ್ ಸೋಮನಾಥ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.